ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಫೋಲ್ಡಿಂಗ್ ಹಾಗೆ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ. ನೀಟಾಗಿ ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಎಂಡ್ವರೆಗೂ ಈ ವಿಡಿಯೋ ನೋಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇದಕ್ಕೆ ಬೇಕಾಗಿರೋದು ಪಿನ್ ಹಾಗೆಯೇ ಹೋಲ್ಡರ್ ಕ್ಲಿಪ್ಸ್ ಅಂತ ಬರುತ್ತೆ, ಸ್ಯಾರಿ ಹೋಲ್ಡರ್ ಕ್ಲಿಪ್ಸ್, ಅದು 2 ಇದ್ದರೆ ಸಾಕು. ಈಗ ನಾವು ಸೆರಗನ್ನ ಉಲ್ಟಾ ಮಾಡಿ ನಾವು ಮೇನ್ ಪಾಯಿಂಟ್ ಯಾವುದನ್ನ ಇಟ್ಕೋತೀವಿ ಅದನ್ನು ಸೆರಗನ್ನ ಫಸ್ಟು ಈ ರೀತಿಯಾಗಿ ಮೇನಲ್ಲಿ ಯಾವ ರೀತಿ ಮೇನ್ ಯಾವುದು ಬರುತ್ತೆ ಅದನ್ನು ನಾವು ಈ ರೀತಿಯಾಗಿ ಎಷ್ಟು ಕ್ವಾಂಟಿಟಿ ಬೇಕು ಅಂದರೆ 4 ಇಂಚಿನಷ್ಟು ಬೇಕಾಗುತ್ತೆ. ಒಬ್ಬೊಬ್ರಿಗೆ 6 ಇಂಚ್ ಬೇಕು, ಒಬ್ಬೊಬ್ರಿಗೆ 2 ಇಂಚೇ ಸಾಕು ಅಂತಾರೆ. ನಾನಿಲ್ಲಿ 4 ಇಂಚಿನಷ್ಟು ಇಟ್ಕೊಂಡು ಇದನ್ನು ಈಗ ಐರನ್ ಮಾಡ್ಕೋತೀನಿ. ಪ್ರತಿಯೊಂದನ್ನು ಇದೇ ರೀತಿಯಾಗಿ ಐರನ್ ಮಾಡ್ಕೋಬೇಕು. ಓಕೆ, ಇದಾದಮೇಲೆ ಸೆರಗಿನ ತುದಿನ ಈ ಸೆರಗಿಗೆ ಅಟ್ಯಾಚ್ ಮಾಡಬೇಕು. ತೋರಿಸ್ತಾ ಇದ್ದೀನಲ್ಲ, ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೀವು ಆರಾಮವಾಗಿ ಮನೆಯಲ್ಲೇ ನಿಮ್ಮ ಸೀರೆಗಳನ್ನ ಈ ರೀತಿಯಾಗಿ ಐರನ್ ಮಾಡಿಕೊಂಡು ಪಿನ್ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡು ಎತ್ತಿಟ್ಕೋಬೋದು. ಯಾವ್ದಾದ್ರು ಫಂಕ್ಷನ್ ಅಟೆಂಡ್ ಮಾಡ್ತಿದ್ದೀರಾ ಅಂದ ತಕ್ಷಣವೇ ವೇರ್ ಮಾಡಿಕೊಂಡು ಹೋಗ್ಬೋದು. ಇದು ಟ್ರೆಂಡಿಂಗ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ. ಹಾಗೆಯೇ ನಾನು ಆನ್ಲೈನ್ ಕ್ಲಾಸ್ ಕೂಡ ತಗೋತಾ ಇದ್ದೀನಿ, ಆಫ್ಲೈನ್ ಕೂಡ ತಗೋತಾ ಇದ್ದೀನಿ, ಆನ್ಲೈನ್ ಕೂಡ ತಗೋತಾ ಇದ್ದೀನಿ. ಇಷ್ಟ ಇದ್ದವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್ ಆದರೂ ಮಾಡಿ, ಕಾಲ್ ಆದರೂ ಮಾಡಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ಆಲ್ಮೋಸ್ಟ್ ಎಲ್ಲ ಮೆಸೇಜ್ ಮಾಡಿ, ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಆನ್ಲೈನ್ ಕ್ಲಾಸಸ್ ಹೇಗೆ ಮೆಜರ್ಮೆಂಟ್ ಮಾಡೋದು, ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು, ಬೇರೆಯವರಿಗೆ ಮಾಡಿಕೊಡುವಾಗ ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು, ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಡೀಟೇಲ್ ಆಗಿರುತ್ತೆ. ಯಾವ ರೀತಿ ತಗೋಬೇಕು ಮೆಜರ್ಮೆಂಟು, ಯಾವ ರೀತಿ ಪಿನ್ ಮಾಡ್ಕೋಬೇಕು, ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ಡೈರೆಕ್ಟಾಗಿ ನೀಟಾಗಿ ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ. ಓಕೆನಾ? ಇಷ್ಟ ಇದ್ದವರು ಈ ನಂಬರ್ ಕಾಣ್ತಾ ಇದೆಯಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಫ್ಲೈನ್ ಕೂಡ ಇರುತ್ತೆ, ಆನ್ಲೈನ್ ಕೂಡ ಇರುತ್ತೆ. ಓಕೆ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿಯೇ ಎಲ್ಲ ನೆರಿಗೆಗಳನ್ನೂ ಇಟ್ಕೊಂಡು ಆದ ನಂತರ ಹೋಲ್ಡರ್, ಅದೇ ಸ್ಯಾರಿ ಹೋಲ್ಡರ್ ಇರ್ತಲ್ಲ, ಆ ಕಡೆ ತುದಿ ಈ ಕಡೆ ತುದಿಗೆ ಹಾಕ್ಕೊಂಡು ಐರನ್ನ ಮಾಡ್ಕೋಬೇಕು. ಏರುಪೇರು ಆಗಬಾರ್ದು, ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕು. ಸುಮಾರು ಜನ ಹಾಲೇ ಜಾಯಿನ್ ಆಗಿದ್ದಾರೆ, ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಇಷ್ಟ ಇದ್ದವರು ಮೆಸೇಜ್ ಮಾಡಿ. ಓಕೆನಾ? ಕಮ್ಮಿ ಬಜೆಟಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು, ನೀವು ಐರನ್ ಮಾಡೋಕ್ಕೆ ಯಾರಾದರೂ ಐರನ್ ಮಾಡ್ತಿದ್ದೀರಾ, ಆಲ್ರೆಡಿ ಕಲ್ತಿದ್ದೀರಾ ಅನ್ನೋರು ದಯವಿಟ್ಟು ಐರನ್ ಬಾಕ್ಸು ಐರನ್ ಮಾಡುವಾಗ ಹೀಟ್ ಪ್ರೊಟೆಕ್ಟರ್ ಮ್ಯಾಟ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಂಡು ಐರನ್ ಮಾಡ್ಕೊಳ್ಳಿ. ಯಾಕಂದರೆ ಕಾಸ್ಟ್ಲಿ ಸೀರೆ ಆಗಿರುತ್ತೆ, ಡ್ಯಾಮೇಜ್ ಆಗಬಾರ್ದು ಅಲ್ವಾ. ಬೇರೆಯವ್ರಿಗೆ ಮಾಡಿಕೊಡ್ತಾ ಇದ್ದೀರಾ ಅಲ್ವಾ, ಬೇರೆಯವ್ರಿಗೆ ಮಾಡಿಕೊಡುವಾಗ ಡ್ಯಾಮೇಜ್ ಆದರೆ ಅವ್ರಿಗೆ ಪ್ರಾಬ್ಲಮ್ಮು, ನಿಮಗೆ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಹೀಟ್ ಪ್ರೊಟೆಕ್ಟರ್ ಮ್ಯಾಟ್ನ ಹಾಕ್ಕೊಂಡು ಐರನ್ನ ಮಾಡ್ಕೊಳ್ಳಿ. ಯಾವುದೇ ಒಂದು ಐರನ್ ಮಾಡಿದ್ರು ಹೀಟ್ ಪ್ರೊಟೆಕ್ಟರ್ ಮ್ಯಾಟ್ ಅಂತ ಬರುತ್ತೆ. ಬೇಕಾದರೆ ಹೋಲ್ಡರು, ಸ್ಯಾರಿ ಹೋಲ್ಡರ್ ಕ್ಲಿಪ್ಪು ಹಾಗೆ ಮ್ಯಾಟ್ ಲಿಂಕ್ ಬೇಕಾದರೆ ಕೊಡ್ತೀನಿ ನಾನು, ಕಮೆಂಟ್ ಮಾಡಿ. ಓಕೆ, ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಎಲ್ಲನೂ ಈ ರೀತಿಯಾಗಿ ಐರನ್ನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿಯಾಗಿ ಮಾರ್ಕಿಂಗ್ ಬಂದಿದೆ ಅಂತ. ಐರನ್ ಮಾಡಿದ್ರೇ ನಾವು ಪ್ಲೀಟ್ಸ್ನ ಹಿಡಿಯೋಕ್ಕೆ ಆಗೋದು. ಈಗ ನಾನು 9 ಲೈನ್ಸ್ ಥರ ಬರೋ ಥರ ಮಾಡ್ಕೊಂಡಿದ್ದೀನಿ. ಹಂಗೆ ನೋಡಿ, ಈಗ ನಾವು ಒಂದನ್ನು ಲೈನ್ ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿ 9 ಪ್ಲೀಟ್ಸ್ಗಳು ಬಂದೇ ಬರುತ್ತೆ. ಓಕೆ, ನೋಡಿ ಇದೇ ರೀತಿಯಾಗಿ
ಈಸಿಯಾಗಿರುತ್ತೆ ಇದು. ಅದಕ್ಕೋಸ್ಕರ ಇದೇ ರೀತಿಯಾಗಿ ಮಾಡಿ ನೋಡಿ. ಕೈಯಲ್ಲಿ ಹಿಡಿಯೋದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇದೆ. ಇದೇ ರೀತಿ ಮಾಡಿದ್ರೆ ಈಸಿ ಅಲ್ವಾ? ನೋಡಿ ಆಲೇ 9 ಪೀಸ್ಗಳು ಬರುತ್ತೆ. ನೋಡ್ತಾ ಇರ್ಬೋದು 1 2 3 4 5 6 7 8 9 ಓಕೆ. ಎಷ್ಟು ಪೀಸ್ಗಳು ಬಂದಿದೆ, ಆರಾಮವಾಗಿ ಹಿಡ್ಕೊಬೋದು. ಈಗ ಇದನ್ನು ಪಿನ್ನಿನ ಸಹಾಯದಿಂದ ಸೆಕ್ಯೂರ್ ಮಾಡೋಣ. ಇದೇ ರೀತಿಯಾಗೇ ನಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ಗೆ ನಾವು ಪಿನ್ನನ್ನು ಮಾಡ್ತಾ ಹೋಗಬೇಕು. ಸುಮಾರು ಜನ ಹೇಳ್ತಾಯಿದ್ರಿ ಪಿನ್ನ ಹಾಕ್ಕೊಂಡ್ರೆ ಸೀರೆ ಡ್ಯಾಮೇಜ್ ಆಗಲ್ವಾ ಅಂತ. ಸೀರೆ ಪಿನ್ನ ಹಾಕುವಾಗ ಸ್ವಲ್ಪ ಪಿನ್ನನ್ನು ಜಿಗ್ಜ್ಯಾಕ್ ರೀತಿಯಲ್ಲಿ ಮಾಡಿದ್ರೆ ಅದು ಜಾಸ್ತಿ ಹಾಳಾಗಲ್ಲ ಸೀರೆ. ಹಾಗೆಯೇ ಒಂದು ಟೆಕ್ನಿಕ್ ಅಂದರೆ, ಸೀರೆ ಹೋಗಿ ಪಿನ್ನಿಗೆ ಸಿಕ್ಕಾಕೊಳ್ಳುತ್ತೆ ಅಲ್ವಾ, ಆ ಪಿನ್ ಏನು ಮಾಡಿ ಅಂದರೆ ಒಂದು ಸ್ಟಿಕ್ಕರ್ ಅದರ ಒಳಗೆ ಹಾಕಿಬಿಟ್ಟು ಅದ ನಂತರ ಪಿನ್ ಮಾಡಿ. ಯಾವುದೇ ಕಾರಣಕ್ಕೂ ಪಿನ್ ಸೀರೆಗೆ ಸಿಕ್ಕೊಳ್ಳಲ್ಲ. ಓಕೆ, ಈ ಟೆಕ್ನಿಕ್ ಫಾಲೋ ಮಾಡಿ. ಹೇಗೆ ಬರುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದೇ ರೀತಿಯಾಗಿ ನಾನು ಯಾವ ರೀತಿ ಸ್ಯಾರಿ ಪಿನ್ ಮಾಡ್ತಾಯಿದ್ದೀನಿ ಹಾಗೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ಮಾಡಿ ನಿಮ್ಮ ಮನೇಲೂ ಈಸಿಯಾಗಿ ಆರಾಮಾಗಿ. ಈಗ ಸುಮಾರು ಜನ ಬಾಕ್ಸ್ ಫೋಲ್ಡಿಂಗ್, ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡ್ತಾಯಿದ್ದೀನಿ. ಹೇಳ್ತಾ ಇರೋದು, ವೇಸ್ಟ್ ಆಗೋ ಬದಲು, ದುಡ್ಡು ಬೇರೆಯವ್ರಿಗೆ ಕೊಡೋ ಬದಲು ಮನೇಲೇ ಕೂತಿರ್ತೀರಲ್ವ, ಎಲ್ಲ ಕೆಲಸ ಮುಗಿಸ್ಕೊಂಡಾದ ನಂತರ ನೀವೇ ಓನಾಗಿ ಯಾವುದಾದ್ರೂ ಹಳೆ ಸೀರೆನೇ ಟ್ರೈ ಮಾಡಿ. ಹೊಸ ಸೀರೆನೇ ಟ್ರೈ ಮಾಡಬೇಕು ಅಂತ ಏನಿಲ್ಲ. ಹಳೆ ಸೀರೆನೇ ಪಿನ್ ಮಾಡೋದನ್ನು ಕಲೀರಿ. ಹಾಗೆ ಮೆಜರ್ಮೆಂಟ್ ಯಾವ ರೀತಿ ತಗೋಬೋದು ಅಂತ ಕಲೀರಿ. ಹಾಗೆಯೇ ಬಾಕ್ಸ್ ಫೋಲ್ಡಿಂಗ್ ಬರದೇ ಹೋದ್ರೂ ಪ್ರಾಕ್ಟೀಸ್ ಮಾಡಿ. ಓಕೆ, ಬಂದೇ ಬರುತ್ತೆ ಖಂಡಿತವಾಗ್ಲೂ. ಯಾರೂ ಹುಡ್ತಾನೆ ಕಲ್ತಿರಲ್ಲ, ಎಲ್ಲ ಬೇರೆಯವ್ರ ಹತ್ರ ನೋಡಿನೇ ಕಲ್ತಿರೋದು, ಬೇರೆಯವ್ರ ಹತ್ರ ತಿಳ್ಕೊಂಡೇ ಕಲ್ತಿರೋದು. ಟ್ರೈ ಮಾಡಿ. ನನ್ನ ವೀಡಿಯೋ ಅಂತಲ್ಲ, ಸುಮಾರು ವೀಡಿಯೋಗಳು ಮಾಡಿದ್ದಾರೆ. ಅದನ್ನೇ ನೋಡಿ ನೀಟಾಗಿ ತಿಳ್ಕೊಂಡು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಆರಾಮವಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು. ಹ್ಯಾಂಗರ್ ಯಾವ ರೀತಿ ಹ್ಯಾಂಗರ್ಗೆ ಹಾಕ್ಕೊಂಡು ವೇರ್ ಮಾಡ್ತಾರೆ, ಅದು ಯಾವ ಥರ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹ್ಯಾಂಗರ್ಗೆ ಯಾವ ರೀತಿ ಹಾಕ್ಬೋದು ಪಿನ್ ಮಾಡಿರೋದನ್ನ ಅಂತ ನೆಕ್ಸ್ಟ್ ಹ್ಯಾಂಗರ್ದು ತೋರಿಸ್ತೀನಿ. ಈಗ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಹಾಗೆ ನೆರಿಗೆ ಹೇಗೆ ಹಿಡಿಬೇಕು ಅಂತ ತೋರಿಸ್ತಾ ಇರೋದು. ಡೀಟೇಲಾಗಿ ಹೇಳಿದ್ದೀನಿ. ಡೀಟೇಲಾಗಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಮಾತಾಡೋದೆಲ್ಲ ಕೇಳಿಸ್ಕೊಬೇಡಿ, ಅದು ಯಾವ ರೀತಿ ಮಾಡ್ತಾಯಿದ್ದೀವಿ ಅನ್ನೋದು ನೋಡಿದ್ರೇ ಸುಮಾರು ಜನ ಕಲ್ತ್ಕೊಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡ್ತಾನೆ ಸುಮಾರು ಜನ ಕಲಿತಾರೆ ಅಲ್ವಾ. ಮಾತಲ್ಲಿ ಕಲಿಯೋದಲ್ಲ, ನೋಡಿ ಕಲಿಬೇಕು. ಓಕೆ, ಈಗ ನೋಡಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿಗೂ ಸಹ ನಾನು ಪಿನ್ನನ್ನು ಹಾಕ್ಕೋತೀನಿ. ಅದ ನಂತರ ಐರನ್ನ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಎಷ್ಟು ಇದು ಮೆಜರ್ಮೆಂಟ್ ಬೇಕು ನಿಮಗೆ, ಎಷ್ಟು ಸೆರಗು ಬೇಕು ಅಷ್ಟು ಸೆರಗನ್ನು ಅಳತೆ ಮಾಡ್ಕೋಬೋದು. ಯಾವ ರೀತಿ ಅಳತೆ ಮಾಡಬೇಕು ಅಂತ ಆನ್ಲೈನಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀವಿ. ಇಷ್ಟ ಇದ್ದವರು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ನಮಗೆ ಡೀಟೇಲ್ಸ್ ಇನ್ನೂ ಗೊತ್ತಾಗ್ತಿಲ್ಲ ಅಂದರೆ ಮೆಸೇಜ್ ಹಾಕಿ ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಜಾಸ್ತಿ ದುಡ್ಡೇನೋ ತಗೋತಾ ಇಲ್ಲ, ಜಸ್ಟ್ 999 ಫೀಸ್ ಆಗಿರುತ್ತೆ. ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು. ಓಕೆ, ಸ್ಕ್ರೀನ್ ಮೇಲೆ ಕಾಣ್ತಿರೋಂತಹ ನಂಬರ್ಗೆ DM ಆದರೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಬ್ಯುಸಿ ಇದ್ದರೆ ಎತ್ತಕ್ಕಾಗಲ್ಲ. ಮೆಸೇಜ್ ಹಾಕಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಓಕೆನಾ? ತುಂಬಾ ಈಸಿಯಾಗಿ ಕಲಿಬಹುದು. ದುಡ್ಡಂದಲ್ಲ, ಮುಂದೆ ಯಾವ ರೀತಿ ನೀವೂ ಕೂಡ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ರೀತಿಯಲ್ಲಿ ಬೆಳಿಬೋದಲ್ವಾ. ಡೀಟೇಲಾಗಿ ಹೇಗೆ ಮಾಡೋದು ಎಂತ ಅಂತ ನೀಟಾಗಿ ತಿಳ್ಕೊಬಿಟ್ರೆ ಆರಾಮಾಗಿ ಬೇರೆಯವ್ರಿಗೂ ಕೂಡ ಮಾಡ್ಕೋಬೋದು, ನೀವು ಮಾಡ್ಕೋಬೋದು ಅಲ್ವಾ. ಸ್ವಲ್ಪ ಅರ್ನಿಂಗ್ಸ್ ಅಂತ ಮಾಡ್ಕೋಬೋದು. ಹೆಣ್ಮಕ್ಳು ಏನನ್ನೂ ಮಾಡದೇ ಇರೋ
ಹಾಗೆ ಇಲ್ಲ, ಎಲ್ಲನೂ ಟ್ರೈ ಮಾಡ್ತಾರೆ. ಮನೇಲೆ ಕೂತು ಟೈಮ್ ವೇಸ್ಟ್ ಮಾಡೋರು ಈ ರೀತಿಯಾಗಿ ಆಫ್ಲೈನ್ ಆನ್ಲೈನ್ ಕ್ಲಾಸ್ನ ಕೂಡ ತಗೋಬೋದು. ಓಕೆ, ಡೀಟೇಲಾಗಿ ಹೇಗೆ ಮಾಡೋದು, ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು, ಯಾವ ರೀತಿ ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತೀವಿ. ಓಕೆ, ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸ್ನ. ಆಫ್ಲೈನು ನಡೀತಾ ಇದೆ. ದೂರ ಇರೋರು ಬರೋಕ್ಕಾಗದೇ ಇದ್ದವರು ಆಫ್ಲೈನ್ ಬೇಡ, ಆನ್ಲೈನ್ ಕ್ಲಾಸ್ನ ಬುಕ್ ಮಾಡ್ಕೋಬೋದು. ಓಕೆ, ಈಗ ನಾವು ಎಷ್ಟು ಬೇಕು ಸರಿಗೋ ಅಷ್ಟನ್ನು ತಗೊಂಡಿದ್ದೀನಿ. ಈಗ ನಾವು ಮುಂದಿನ ಹಂಗೆ ಸೀರೆ ಇರುತ್ತಲ್ಲ ನೆರಿಗೆ, ಅದು ಯಾವ ರೀತಿ ಹಿಡಿಬೇಕು ಅಂತ ಹೇಳ್ತೀನಿ. ಈ ಒಂದು ವಿಷಯ, ಇದರಲ್ಲಿ ಈ ರೀತಿ ಹಾಕೋಬಿಟ್ಟು ಐರನ್ ಮಾಡೋದಲ್ಲ, ಇದನ್ನು ವಿ ಶೇಪ್ ಅಥವಾ ಎ ಬರೋ ರೀತಿಯಲ್ಲಿ ಹಾಕ್ಕೊಂಡು ಐರನ್ನ ಮಾಡ್ಕೋಬೇಕು. ಅಂದರೆ 1 ಇಂಚು ಗ್ಯಾಪ್ ಇರಬೇಕು. ಓಕೆ, ನಾನು ಮಾಡ್ತಾ ಇರೋದು ಕಾಣಿಸ್ತಾ ಇದೆ ಅನ್ಕೋತೀನಿ. ಇದೇ ರೀತಿಯಾಗಿ ಇಲ್ಲ ವಿ ಶೇಪ್ ಇರಬೇಕು, ಇಲ್ಲ ಎ ಶೇಪ್ ಇರಬೇಕು. ಅದೇ ರೀತಿಯಾಗಿ ಹಾಕ್ಕೊಂಡು ಐರನ್ ಯಾವತ್ತು ಫಸ್ಟು ಈ ಥರ ಮಾಡಿ, ಅದಾದಮೇಲೆ ಸ್ಟ್ರೈಟ್ ಮಾಡಿಬಿಟ್ಟು ಆಮೇಲೆ ಕ್ರಾಸ್ ಮಾಡಬೇಕು ಐರನ್ ಮಾಡುವಾಗ. ಓಕೆ, ನಾನು ಮಾಡ್ತಾ ಇರೋದು ಕಾಣ್ತಿದೆ ಅಲ್ವಾ? ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡಿಕೊಂಡ್ರೆ ಸಾಕು, ಆರಾಮವಾಗಿ ಕಲಿಬೋದು. ಈಗ ಇದೇ ರೀತಿಯಾಗಿ ಇದು 1.5 ಇಂಚಿನಷ್ಟು ಬರಬೇಕು. ಆ ರೀತಿಯಾಗಿ ನೆರಿಗೆಗಳನ್ನ ಹಿಡ್ಕೊಂಡು ಐರನ್ನ ಮಾಡ್ಕೋಬೇಕು. ಇಲ್ಲಿ ನಾನು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅಂತ ಆ್ಯಡ್ ಮಾಡಿಲ್ಲ, ಲೆಂತಿ ಆಗುತ್ತೆ ವಿಡಿಯೋ ಅನ್ನೋಕ್ಕೋಸ್ಕರ ಮಾಡಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲೇ ಆದರೆ ತೋರಿಸ್ತೀನಿ. ಈಗ ನೋಡಿ, 1.5 ಇಂಚಿನಷ್ಟು ಹಾಕ್ಕೊಂಡು ಐರನ್ನ ಮಾಡ್ಕೋತಾ ಇದ್ದೀನಿ. ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು. ಅದರಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಯಾವ ರೀತಿ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಮಧ್ಯ ಸೆಂಟ್ರ್ ಭಾಗ ನೆರಿಗೆಗಳನ್ನ ಹಿಡ್ಕೊಂಡು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 1 ಕಿರುಬೆರಳಿನ ಗಾತ್ರದಷ್ಟು ತುದೀಲಿ ಇಟ್ಕೊಂಡು ಗ್ಯಾಪ್ ಇಟ್ಟು ಹಾಕ್ಕೋಬೇಕು. ಓಕೆ, ಇಲ್ಲಿ ನೋಡಿ, ಮಧ್ಯದಲ್ಲೂ ಒಂದು ಪಿನ್ ಹಾಕಿದ್ದೀನಿ, ತುದಿಲೂ ಒಂದು ಪಿನ್ ಹಾಕಿದ್ದೀನಿ, ಮೇನ್ ಪಾಯಿಂಟಲ್ಲೂ ಒಂದು ಪಿನ್ನ ಹಾಕಿ ಸೆಕ್ಯೂರ್ ಮಾಡಿ ಆದ ನಂತರ ಐರನ್ನ ಮಾಡ್ಕೋತೀನಿ. ಇದನ್ನು ಸಹ 9 ಪ್ಲೀಟ್ಸ್ ಬರೋ ಥರನೇ ಮಾಡಿದ್ದೀನಿ. ನೆರಿಗೆ ಆಗ್ಬೋದು, ಹಾಗೆಯೇ ಮಧ್ಯದ ಭಾಗ ಅಂದರೆ ಮಧ್ಯದಲ್ಲಿ ನೆರಿಗೆಗಳು ಬರುತ್ತಲ್ಲ ಅದನ್ನು ಸಹ 9 ಪ್ಲೀಟ್ಸ್ ಬರೋ ಥರನೇ ಮಾಡಿದ್ದೀನಿ. ಆ್ಯಕ್ಚುಲಿ 12 ಪ್ಲೀಟ್ಸ್ ಬರೋ ಥರ ಸೆರಗು ಮಾಡ್ತೀವಿ. ಅದು ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಈಗ ನೋಡಿ, ತುದಿನ ನಾನು 1 ಕಿರುಬೆರಳು ಗಾತ್ರದಷ್ಟು ಗ್ಯಾಪ್ ಇಟ್ಟು ನೋಡ್ತಾ ಇರ್ಬೋದು, ನಾನು ಹಾಕ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಮಾಡಿ ಪಿನ್ನ ಹಾಕ್ಕೋಬೇಕು. ಇದೆಲ್ಲ ಆದ ನಂತರನೇ ಐರನ್ನ ಮಾಡ್ಕೋಬೇಕು. ಸಡನ್ನಾಗಿ ಐರನ್ ಮಾಡೋಕ್ಕೋದ್ರೆ ಅದು ಹಾಗೆ ಕೂತ್ಕೊಬಿಡುತ್ತೆ. ನಾವು ಈ ರೀತಿ ಮಾಡಬೇಕಾಗಿತ್ತು ಅನ್ನೋದಕ್ಕೆ ಆಗಲ್ಲ. ನೀಟಾಗಿ ಸೆಕ್ಯೂರ್ ಮಾಡಿ ಪಿನ್ನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನೋಡ್ಕೊಳ್ಳಿ, ಒಂದು ಸಲ ನೀಟಾಗಿದೆಯಾ ಅಂತ ನೋಡಿ ಅದಾದ ನಂತರನೇ ಐರನ್ನ ಮಾಡ್ಕೊಳ್ಳಿ. ಓಕೆ, ಸುಮಾರು ಜನ ಕೈಯಲ್ಲಿ ನೆರಿಗೆಗಳನ್ನ ಹಿಡಿದು ಹೇಳ್ಕೊಡ್ತಾರೆ. ಇಲ್ಲ ಬೇಡ, ನಾನು ಈಗ ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಮಾಡ್ಕೊಂಡು ಬನ್ನಿ, ಈಸಿಯಾಗಿರುತ್ತೆ. ಯಾರು ಕಲ್ತಿಲ್ಲ, ಯಾರಿಗಿನ್ನ ಸೆರಗು ನೀಟಾಗಿ ಬರಲ್ಲ ಅಂಥವರು ಸಹ ಮಾಡ್ಬೋದು. ಈ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಮಾಡಿ, ಆರಾಮವಾಗಿ ಪ್ಲೀಟ್ಸ್ಗಳು ಬರುತ್ತೆ, ಆರಾಮವಾಗಿ ಮಾಡ್ಕೋಬೋದು. ಹಾಗೆಯೇ ಬಾಕ್ಸ್ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಆರಾಮವಾಗಿ ವೇರ್ ಮಾಡ್ಬೋದು. ಹೆಚ್ಚಿನ ಇನ್ನೂ ವಿಷಯಗಳು ಬೇಕು ಇದರಲ್ಲಿ, ಹೇಗೆ ಗೊತ್ತಾಗ್ತಿಲ್ಲ ಅಂದರೆ ಆನ್ಲೈನ್ ಕ್ಲಾಸ್ನ ಜಾಯ್ನ್ ಆಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ,
ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ. ಯಾವುದೇ ವಿಡಿಯೋ ಆದರೂ ಯಾರದೇ ವಿಡಿಯೋ ಆದರೂ ಎಂಡ್ವರೆಗೂ ವೀಡಿಯೋಸ್ನ ನೋಡಿ. ಓಕೆ, ನಾನು ಅಲ್ಲಿ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ಸೀನರ್ಗೆ ಮಾಮೂಲಿ ಬಾಕ್ಸ್ ಫೋಲ್ಡಿಂಗ್ ಹಾಗೆ ಹೀಗೆ ಯಾವ ರೀತಿ ಹಿಡಿಯೋದು ಅಂತ ಹಾಕಿದ್ದೀನಿ. ಒಮ್ಮೆ ಚೆಕ್ ಮಾಡಿ, ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಓಕೆ, ಈಗ ನೋಡಿ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಳ್ಳಿ, ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಗೊತ್ತಾಗ್ತಿಲ್ಲ ಮೇಡಮ್ ಅಂತಂದರೆ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಮಾಡೋದು, ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು, ಹೇಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದು, ಹೇಗೆ ಪ್ಲೀಟ್ಸ್ಗಳನ್ನ ಹಿಡಿಯೋದು ಪ್ರತಿಯೊಂದನ್ನು ಹೇಳ್ಕೊಡ್ತೀವಿ. ಅಲ್ಲೇ ಸ್ಟಾರ್ಟ್ ಆಗಿದೆ. ಇನ್ನು ನಮಗೆ ಗೊತ್ತಾಗ್ತಿಲ್ಲ ಅನ್ನೋರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಈಗ ನೋಡಿ ನಾನು ಮಧ್ಯದ ನೆರಿಗೆಗಳನ್ನ ಇಟ್ಕೊಂಡಿದ್ದೆನಲ್ಲ ಅದನ್ನು ನನ್ನ ಭಾಗಕ್ಕೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಸ್ಟಾರ್ಟಿಂಗ್ ಆಗ್ತೀವಲ್ಲ ಟೆಕಿಂಗ್ ಪಾಯಿಂಟು, ಅದನ್ನು ನಾವು ಇಲ್ಲಿ ಈ ರೀತಿಯಾಗಿ ಮಾಡಿಸ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಅದೇ ರೀತಿಯಾಗಿ ನೀವು ಮಾಡ್ಬೋದು. ನೋಡಿ, ಟೆಕಿಂಗ್ ಪಾಯಿಂಟನ್ನು ನಾನಿಲ್ಲಿ ಮಾಡಿಸ್ಕೊಂಡಿದ್ದೀನಿ. ಈಗ ನೆರಿಗೆ ಅಂದರೆ ನಾವಿಲ್ಲಿ ಸೆರ್ಗ್ ಅಂತೀವಲ್ಲ, ಆ ಪಾಯಿಂಟ್ನ ನಮ್ಮ ಭುಜದ ಮೇಲೆ ಹಾಕ್ಕೊಂಡು ಎಷ್ಟು ಕ್ವಾಂಟಿಟಿ ಅಂದರೆ ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ ಎಷ್ಟು ಮೆಜರ್ಮೆಂಟ್ ಬೇಕು ಅಷ್ಟನ್ನು ನೀಟಾಗಿ ನೋಡಿಕೊಂಡು, ಹಾಗೆಯೇ ಇನ್ನೊಂದು ಪಾಯಿಂಟು ನಾವು ಹೆಂಗೆ ಐರನ್ ಮಾಡಿದ್ದೀವಿ ಅದೇ ರೀತಿಯಾಗಿಯೇ ನಾವು ಅಲ್ಲಿ ಸೆಕ್ಯೂರ್ ಮಾಡಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪ್ಲೀಟ್ಸ್ಗಳು ಹಾಳಾಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಸೆಕ್ಯೂರ್ ಮಾಡ್ತಾ ಇದು ಮಾಡಬೇಕು. ತುಂಬಾ ಈಸಿ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ಒಂಚೂರು ಏರುಪೇರು ಆಗದಂತೆಯೇ ಪ್ಲೀಟ್ಸ್ಗಳು ನೀಟಾಗಿ ಬರೋ ಥರನೇ ಐರನ್ನ ಮಾಡಿರೋ ಥರನೇ ಬಾಕ್ಸ್ ಫೋಲ್ಡಿಂಗ್ ಸಹ ಮಾಡಬೇಕು. ಗೊತ್ತಾಗ್ತಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಕ್ಸ್ ಫೋಲ್ಡಿಂಗ್ನೇ ವಿಡಿಯೋ ಮಾಡಿ ಹಾಕ್ತೀನಿ. ಬಾಕ್ಸ್ ಫೋಲ್ಡಿಂಗ್ಗೆ ಯಾವ ರೀತಿ ಮಾಡೋದು ಅಂತ ಇದರಲ್ಲಿ ಗೊತ್ತಾಗುತ್ತೆ ಅನ್ಕೋತೀನಿ. ಸುಮಾರು ಜನಕ್ಕೆ ಗೊತ್ತಾಗಲಿಲ್ಲ ಅನ್ನೋರಿಗೆ ಹೇಳ್ತಾ ಇರೋದು. ಓಕೆ, ಸ್ವಲ್ಪ ಬಲಗಡೆ ಸೈಡ್ ಬರೋ ಥರನೇ ಪ್ಲೀಟ್ಸ್ನ ಹಿಡ್ಕೋಬೇಕು. 4 ಮೆಜರ್ಮೆಂಟಲ್ಲಿ ಮಾಡ್ತೀವಿ ನಾವು. ಸ್ವಲ್ಪ ಬಲಗಡೆ ಆದಂಗೆ ನಾವು ಪ್ಲೇಟ್ಸ್ಗಳನ್ನ ಹಾಕ್ಕೊಂಡು ಎಷ್ಟು ಬೇಕು ಮೆಜರ್ಮೆಂಟ್ ಅಷ್ಟನ್ನು ಈ ರೀತಿಯಾಗಿ ಹೇಳ್ಕೊಂಡು ಮಿಕ್ಕಿದ್ದೆಲ್ಲನೂ ಈ ರೀತಿಯಾಗಿ ಹಾಕ್ಕೋಬೇಕು. ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅಲ್ಲಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಓಕೆ, ನೋಡಿ ಈ ರೀತಿಯಾಗಿ ಮಾಡುವಂಥದ್ದು. ಸೆರಗಿನ ತುದಿಯನ್ನು ಇದ್ರ ಮಧ್ಯ ಹಾಕೋಬೇಕು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಬಂತಾ ಬಾಕ್ಸ್ ಫೋಲ್ಡಿಂಗ್ ಬಂತಾ? ಆರಾಮಾಗಿ ಮಾಡ್ಕೋಬೋದು, ಮಾಡಿ ಎತ್ತಿಟ್ಕೋಬೋದು. ಎಲ್ಲಾದರೂ ಫಂಕ್ಷನ್ ಇದ್ದರೆ ವೇರ್ ಮಾಡ್ಕೊಂಡು ಹೋಗ್ಬೋದು.
ಇದಾಗಿತ್ತು ಈ ವಿಡಿಯೋ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಈಗ ನೋಡಿ ತುದಿ ಸರ್ಗನ್ನು ಇದ್ರ ಒಳಗೆ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿತ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.